ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು 2026ರಲ್ಲಿ ಆಗಸ್ಟ್ 8ರಂದು ಎಕ್ಸಾಮ್ ಇದೆ. ಅದಕ್ಕೆ ಮೇಯ್ನಾಗಿ ಇರ್ತಕ್ಕಂತಹ ಒಂದು 50 GK ಪ್ರಶ್ನೆಗಳನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಹೇಳಿಕೆ ರೂಪದಲ್ಲೂ ಕೂಡ ಇವತ್ತಿನ ಒಂದು ಕ್ವಶನ್ಸ್ಗಳಿದ್ದಾವೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ಡೈರೆಕ್ಟಾಗಿ ಮೊದಲನೇದಾಗಿ ನೋಡಿ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಂವಿಧಾನ, ಅರ್ಥವ್ಯವಸ್ಥೆ ಮತ್ತು ಪರಿಸರ, ಅದರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲವನ್ನು ಕೂಡ ಮಿಕ್ಸ್ ಆಗಿ ನಿಮಗೆ ಕರೆಂಟ್ ಅಫೇರ್ಸ್ ಸೇರಿಸ್ಕೊಂಡು ನಾವೇನಪ್ಪ ಮಾಡಿದ್ದೇವೆ ಅಂತ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೇವೆ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈಗ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮೋಟಿವೇಶನಲ್ ಕೋಟ್ ಇವತ್ತು ಬೆಳಗ್ಗೆ ಬರೆದಿರ್ತಕ್ಕಂಥದ್ದು, ನಾನೇ ಬರೆದಿರ್ತಕ್ಕಂಥದ್ದು ನೋಡಿ. ಸಕ್ಸಸ್ ಈಸ್ ನಾಟ್ ಬೇಸ್ಡ್ ಆನ್ ವೇರ್ ಯು ಆರ್, ಬಟ್ ಇಟ್ ಈಸ್ ಬೇಸ್ಡ್ ಆನ್ ವೇರ್ ಯು ಸ್ಟಾರ್ಟೆಡ್ ಆ್ಯಂಡ್ ವೇರ್ ಯು ರೀಚ್ಡ್ ಅಂತ. ಅಂದರೆ ವಿದ್ಯಾರ್ಥಿಗಳೇ, ಇದರ ಅರ್ಥ ಏನು? ಸಕ್ಸಸ್ ಎಂಬತಕ್ಕಂಥದ್ದು, ಸಾಧನೆ ಎಂಬತಕ್ಕಂಥದ್ದು ನಿಮಗೆ ನೀವು ಇವತ್ತು ಎಲ್ಲಿದ್ದೀರಾ ಎಂಬತಕ್ಕಂಥದ್ರ ಮೇಲೆ ನಿಂತಿಲ್ಲ. ಆದರೆ ಆ ಒಂದು ಸಾಧನೆ ಎಂಬತಕ್ಕಂಥದ್ದು ಏನಿದೆ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಈಗ ಎಲ್ಲಿದ್ದೀರಾ ನೋಡಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಈಗ ಎಲ್ಲಿದ್ದೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ ಸಕ್ಸಸ್ಸಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಒಬ್ಬ ರಿಚ್ ಗಾಯ್ ಅಥವಾ ಒಬ್ಬ ಶ್ರೀಮಂತ ಮನುಷ್ಯನ ಮಗ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾನೆ ಮತ್ತು ಅವನು ಇವತ್ತು ಎಲ್ಲಿದ್ದಾನೆ. ಮತ್ತು ಒಬ್ಬ ಬಡವನ ಅಂದರೆ ಒಬ್ಬ ವಿಲೇಜಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಹುಟ್ಟಿ, ಒಂದು ಹಳ್ಳಿಯಿಂದ ಬೆಳೆದು, ಒಂದು ಹಳ್ಳಿಯಲ್ಲಿ ಓದಿ ಎಲ್ಲ ಕಲ್ತ್ಕೊಂಡು ಅವನು ಸ್ಟಾರ್ಟ್ ಮಾಡಿ ಅವನು ಇವತ್ತು ಎಲ್ಲಿದ್ದಾನೆ. ಇವೆರಡೂ ಕೂಡ ಈಕ್ವಲ್ ಅಲ್ಲ ವಿದ್ಯಾರ್ಥಿಗಳೇ. ನೋಡಿ, ಇವೆರಡೂ ಕೂಡ ಈಕ್ವಲ್ ಅಲ್ಲ. ಬಟ್ ದ ಮೋರ್ ಸಕ್ಸಸ್ಫುಲ್ ಪರ್ಸನ್ ಅಂತ ಅಂದರೆ ಈ ಒಂದು ಬಡವನ ಮಗ ಏನಿದ್ದಾನೆ ಅವನೇ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ನನ್ನ ಪ್ರಕಾರ. ಯಾಕಪ್ಪ ಅಂತ ಅಂದರೆ ಅವನಿಗೆ ಏನೂ ಇರಲಿಲ್ಲ, ಆದರೂ ಕೂಡ ಇವತ್ತು ಒಂದು ಜಾಗದಲ್ಲಿ ಅಥವಾ ಒಂದು ಪ್ಲೇಸಲ್ಲಿ ಅವನಿದ್ದಾನಪ್ಪ ಅಂತ ಅಂದರೆ ಅದು ಅವನ ಒಂದು ಸಾಧನೆ ಮತ್ತು ಅವನ ಒಂದು ಡೆಡಿಕೇಶನ್, ಅವನ ಒಂದು ಡಿಸಿಪ್ಲಿನ್ ಮೇಲೆ ನಿಂತಿರುತ್ತೆ. ಬಟ್ ಅದೇ ಒಬ್ಬ ಶ್ರೀಮಂತನ ಮಗ ಇವತ್ತು ಎಲ್ಲಿದ್ದಾನೆ ಅಂತಕ್ಕಂಥದ್ದು ಏನಿದೆ, ಅದು ಅವನ ಒಂದು ಸಾಧನೆ ಅನ್ನೋದಕ್ಕಿಂತ ಅವನು ಕೂಡ ಸಾಧನೆ ಮಾಡಿರ್ಬೋದು, ಆದರೆ ಅವನು ಎಲ್ಲದೂ ಕೂಡ ಇರುತ್ತೆ. ಅದಕ್ಕಾಗಿ ನನ್ನ ಪ್ರಕಾರ ಸಕ್ಸಸ್ ಎಂಬತಕ್ಕಂಥದ್ದು ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಮತ್ತು ಎಲ್ಲಿ ಇವತ್ತು ನೀವು ಇದ್ದೀರಾ ಎಂಬತಕ್ಕಂಥದ್ರ ಮೇಲೆ ನಿಂತಿರುತ್ತೆ, ಓಕೆನಾ ವಿದ್ಯಾರ್ಥಿಗಳೇ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈಗ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ಪ್ರಶ್ನೆಗಳಿದ್ದಾವೆ, ಒಂದೊಂದಾಗಿ ನೋಡೋಣ. ಹೇಳಿಕೆ ರೂಪದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ, ಓಕೆನಾ. ಮೊದಲನೇ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಶೋಕ ಚಕ್ರವು ಅಶೋಕನ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ. ಹೌದಾ ಇಲ್ವಾ? ಅಶೋಕ ಚಕ್ರ ಏನಿದೆ ಅದನ್ನು ಅಶೋಕ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಹೌದು, ಅಶೋಕ ಚಕ್ರ ಏನಿದೆ ಅದನ್ನು ಅಶೋಕ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ. ಹೇಳಿಕೆ ಏನಾಗಿದೆ ಅಂತಂದರೆ ಸರಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ತಾಜ್ ಮಹಲನ್ನು ಶಹಜಹಾನ್ ನಿರ್ಮಾಣ ಮಾಡಿದನು ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಳಿಕೆ ಒಂದಿದು, ತಾಜ್ ಮಹಲನ್ನು ಶಹಜಹಾನನು ನಿರ್ಮಾಣ ಮಾಡಿದನು ಅಂತ. ಅದೇ ಹೇಳಿಕೆ ಎರಡು ನೋಡಿ, ತಾಜ್ ಮಹಲನ್ನು ಮಮತಾಜ್ ಮಹಲ್ ಅವರ ಸ್ಮಾರಕವಾಗಿ ನಿರ್ಮಾಣ ಮಾಡಲಾಯಿತು ಅಂತ ಎರಡನೇ ಹೇಳಿಕೆ ಇದೆ. ತಾಜ್ ಮಹಲ್ ಏನಿದೆ ಇದನ್ನು ತಾಜ್ ಮಹಲನ್ನು ಶಹಜಹಾನ್ ಎಂಬತಕ್ಕಂಥ ಮೊಘಲ ದೊರೆ ತನ್ನ ಒಂದು ಮಡದಿ ಅಥವಾ ಮಮತಾಜ್ ಮಹಲ್ ಅವರ ಒಂದು ಸ್ಮಾರಕವಾಗಿ ನಿರ್ಮಾಣ ಮಾಡೋದಕ್ಕೆ ಬದುಕಿದ್ದಾಗಲೇ ಇದನ್ನು ಕಟ್ತಾನೆ. ಅದಕ್ಕಾಗಿ ತಾಜ್ ಮಹಲ್ ಮತ್ತು ಮಮತಾಜ್ ಮಹಲ್ ಎರಡು ಕೂಡ ತುಂಬ ಇಂಪಾರ್ಟೆಂಟು. ಇವೆರಡೂ ಕೂಡ ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಂಡು ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರನ್ನು ಮಾಡಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನಂತೂ ಇಲ್ಲಿದ್ದೇ ಇದ್ದೇನೆ ನಿಮಗೆ ಆನ್ಸರನ್ನು ಹೇಳೋದಕ್ಕೆ, ಓಕೆನಾ. ಮೂರನೇ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸಿಂಧೂ ನಾಗರಿಕತೆಯು ಕಂಚಿನ ಯುಗದ ನಾಗರಿಕತೆ ಆಗಿದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದೇ ಹೇಳಿಕೆ, ಅದು ಸರಿನಾ ತಪ್ಪ ಅಂತ ಹೇಳಬೇಕು. ಸಿಂಧೂ ನಾಗರಿಕತೆ ಏನಿದೆ ಕಂಚಿನ ಯುಗದ ನಾಗರಿಕತೆ ಆಗಿದೆ ಅಂತ. ಹೌದು, ಸಿಂಧೂ ನಾಗರಿಕತೆ ಏನಿದೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಏನು ಕಂಚಿನ ನಾಗರಿಕತೆ ಅಂತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡಿ, ಅಸರ್ಷನ್ ಅಂತ ಕೊಟ್ಟಿದ್ದಾರೆ ಮತ್ತು ರೀಸನ್ ಅಂತ ಕೊಟ್ಟಿದ್ದಾರೆ. ಏನು ಅಸರ್ಷನ್ ಮತ್ತು ರೀಸನು? ಇದು ಕೂಡ ಸ್ಟೇಟ್ಮೆಂಟ್ ಬೇಸ್ಡು. ಶಿವಾಜಿ ಮಹಾರಾಜರು ಛತ್ರಪತಿ ಎಂಬ ಬಿರುದನ್ನು ಧರಿಸಿದರು ಅಂತ ಮೊದಲನೇ ಹೇಳಿಕೆ. ಶಿವಾಜಿ ಮಹಾರಾಜರು ಛತ್ರಪತಿ ಎಂಬತಕ್ಕಂಥ ಬಿರುದನ್ನು ಧರಿಸಿದರು ಅಂತ. ಅದೇ ರೀತಿ ಎರಡನೇ ರೀಸನನ್ನು ನೋಡಿ, ಅವರು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಆಗಿದ್ದರು ಅಂತ.
ಅವರು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಆಗಿದ್ದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಏನಿದಕ್ಕೆ ಸರಿಯಾದ ಉತ್ತರ? ಇಲ್ಲಿ ಶಿವಾಜಿ ಮಹಾರಾಜರು ಛತ್ರಪತಿ ಅಂತಕ್ಕಂತಹ ಒಂದು ಬಿರುದನ್ನು ಕೂಡ ಧರಿಸಿದರು ಮತ್ತು ಇಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಕೂಡ ಆಗಿದ್ದರು. ಹಾಗಾಗಿ ಇಲ್ಲಿ ಯಾವುದಪ್ಪ ಸರಿ ಅಂತ ಅಂದರೆ ಆಪ್ಷನ್ ಎ ಮತ್ತು ಆರ್ ಎರಡೂ ಕೂಡ ಸರಿ, ಮತ್ತು ಏನಿದೆ ಆರ್ ಏನಿದೆ ಏನ ಒಂದು ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ. ಹೌದು, ಓಕೆನಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ. ನೋಡಿ, ಇಂಥ ಪ್ರಶ್ನೆಗಳು ತುಂಬ ಕೇಳ್ತಾರೆ ಕಣ್ರಿ ಇಂಥವು, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಮತ್ತು ಬಂಡಾಯಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಕ್ವಶನ್ಸ್ ಬರ್ತವೆ, ಓಕೆನಾ. ಕಿತ್ತೂರು ರಾಣಿ ಚೆನ್ನಮ್ಮ 1824 ಬಂಡಾಯ ಅಂತ ಕೊಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ. ನೋಡಿ, ಸಂಗೊಳ್ಳಿ ರಾಯಣ್ಣ 1830 ಬಂಡಾಯ ಅಂತ ಕೊಟ್ಟಿದ್ದಾರೆ. ಮತ್ತು ಬೆಳಗಾವಿ ಅಂತಕ್ಕಂಥದ್ದು 1840 ಬಂಡಾಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನು ತುಂಬ ಇಂಪಾರ್ಟೆಂಟು, ಕಿತ್ತೂರು ರಾಣಿ ಚೆನ್ನಮ್ಮ ಎಂಬತಕ್ಕಂಥದ್ದು ಏನಿದೆ ಈ 1824 ಬಂಡಾಯಕ್ಕೆ ಹೋಲಿಕೆ ಆಗಿದೆ. ಆಪ್ಷನ್ ಎ ಸರಿ ಇದೆ. ಅದೇ ರೀತಿ ನೋಡಿ, ಸಂಗೊಳ್ಳಿ ರಾಯಣ್ಣ ಎಂಬತಕ್ಕಂಥದ್ದು 1830 ಬಂಡಾಯ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಜೈಲಿನಲ್ಲಿ ತೀರಿಕೊಂಡ ಮೇಲೆ, ಅಂದರೆ ಅವರು ಒಂದು ಮರಣ ಹೊಂದಿದ ಮೇಲೆ ಈ ಒಂದು ಬಂಡಾಯ ಶುರುವಾಗುತ್ತೆ. ಹಾಗಾಗಿ ಇದು ಕೂಡ ಸರಿ ಇದೆ. ಎರಡು ಸರಿ ಇತ್ತು ಅಂತಾರೆ, ಮೂರನೇದು ಗೊತ್ತಿದ್ರೂ ಸರಿ, ಗೊತ್ತಿಲ್ಲ ಅಂದರೂ ಸರಿ, ಮೋರ್ ದ್ಯಾನ್ 2 ಸರಿ ಇದೆ ಅಂತಾರೆ, ಮೇಲಿನ ಎಲ್ಲ ಸರಿ ಇರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೆಳಗಾವಿ ಬಂಡಾಯ ಯಾವುದಪ್ಪ ಅಂತ ಅಂದರೆ 1840 ಶುರುವಾಗುತ್ತೆ. ಇದು ಕೂಡ ಗೊತ್ತಿರಬೇಕು, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಬಂತು. ಬುದ್ಧರು ಅಹಿಂಸಾ ತತ್ವವನ್ನು ಬೋಧಿಸಿದರು ಅಂತ ಇಲ್ಲಿ ಮೊದಲನೇ ಹೇಳಿಕೆ ಇದೆ. ಅದೇ ಬುದ್ಧರು ಪ್ರಾಣಿಗಳ ಕಲ್ಯಾಣವನ್ನು ಪ್ರತಿಪಾದಿಸಿದರು ಅಂತ ಎರಡನೇ ಹೇಳಿಕೆ ಇದೆ. ಹಾಗಾದರೆ ಯಾವುದು ಸರಿ? ಎರಡೂ ಕೂಡ ಸರಿ ಇದೆ. ಬುದ್ಧರು ಏನಿದ್ದಾರೆ ಅಹಿಂಸಾ ತತ್ವವನ್ನು ಇಲ್ಲಿ ಬೋಧನೆ ಮಾಡ್ತಾರೆ, ಬುದ್ಧರು ಪ್ರಾಣಿಗಳ ಕಲ್ಯಾಣವನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ, ಮತ್ತು ಇಲ್ಲಿ ಆರ್ ಏನಿದೆ ಅದು ಏನೋ ಒಂದು ಸರಿಯಾದ ವಿವರಣೆ ಕೂಡ ಆಗಿದೆ ಅಂತ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತ. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಇಲ್ಲಿ ಯಾರು ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಶುರು ಮಾಡ್ತಾರೆ. ಭಾರತವನ್ನು ಬಿಟ್ಟು ತೊಲಗಿ ಅಂತ, ಅಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿ ಇದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಗದುಗಿನ ಹುಲಿ ಎಂದು ಪ್ರಸಿದ್ಧರಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಕೊಟ್ಟಿದ್ದಾರೆ. ಗದಗಿನ ಹುಲಿ ಅಂತ. ಗದಗಿನ ಹುಲಿ ಅಂತ ಯಾರನ್ನ ಕರೀತಾ ಇದ್ವಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ KS ನರಸಿಂಹಸ್ವಾಮಿ, ಹುಲಿ ಹನುಮಂತರಾಯ, BV ಕಾಕತೀಯ, PL ಹೆಗಡೆ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಹುಲಿ ಹನುಮಂತರಾಯ ಎಂಬತಕ್ಕಂಥವ್ರು ಇವರು ಗದಗಿನ ಹುಲಿ ಅಂತ ಇಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಆಪ್ಷನ್ ಯಾವುದು ಅಂತ ಕೇಳ್ತಾರೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ, ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಇದ್ದಾವೆ ನೋಡಿ. ಮೊಹೆಂಜೊದಾರೋ ಬಂದರು ನಗರ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿ ಎರಡನೇ ನೋಡಿ, ಲೋಥಾಲ್ ಎಂಬತಕ್ಕಂಥದ್ದು ಬಂದರು ನಗರ ಆಗಿತ್ತು ಅಂತ ಇಲ್ಲಿ ಪ್ರಶ್ನೆ ಇದೆ. ಹಾಗಾದರೆ ಯಾವುದು ಸರಿ? ಹೇಳಿಕೆ 1 ಮತ್ತು ಹೇಳಿಕೆ 2 ಅಂತ ಕೊಟ್ಟಿದ್ದಾರೆ. ನೋಡಿ, ಮೊಹೆಂಜೊದಾರೋ ಬಂದರು ನಗರ ಆಗಿರಲಿಲ್ಲ. ಇದೊಂದು ಏನಪ್ಪ ಅಂತಂದರೆ ಮೊಹೆಂಜೊದಾರೋನಲ್ಲಿ ಸ್ನಾನದ ಗೃಹ ಇತ್ತು. ಬಟ್ ಲೋಥಾಲ್ ಏನಿದೆ ಇದು ಬಂದರು ನಗರ ಆಗಿತ್ತು. ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಮೊಹೆಂಜೊದಾರೋ ಇದು ಎಲ್ಲಿದೆ ಅಂತ ಅಂದರೆ ಪಾಕಿಸ್ತಾನದಲ್ಲಿದೆ ಪ್ರೆಸೆಂಟ್ ಆಗಿ, ಓಕೆನಾ, ಪಾಕಿಸ್ತಾನದಲ್ಲಿ. ಲೋಥಾಲ್ ಏನಿದೆ ಇದು ಗುಜರಾತ್ನಲ್ಲಿ ಇದು ಕಂಡುಬರುತ್ತೆ. ಈ ಒಂದು ಗುಜರಾತ್ನಲ್ಲಿ ಇದನ್ನು ಬಂದರು ನಗರ ಅಂತಲೇ ಕರಿತಾ ಇದ್ರು. ಹಾಗಾಗಿ ಆಪ್ಷನ್ 2 ಮಾತ್ರ ಸರಿ ಇದೆ. 2 ಮಾತ್ರ ಅಂತಂದರೆ ಆಪ್ಷನ್ ಬಿ, ಓಕೆನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಹೈದರಾಬಾದ್ ವಿಮೋಚನೆ ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ. ಹೈದರಾಬಾದ್ ವಿಮೋಚನೆ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇದು ಯಾವ ವರ್ಷದಲ್ಲಿ ನಡೀತಪ್ಪ ಅಂತ ಅಂದರೆ 1948ರಲ್ಲಿ. ಹೈದರಾಬಾದ್ ವಿಮೋಚನೆ ಅಂತಂದರೆ ಏನು? 1947ರಲ್ಲಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೈದರಾಬಾದಿನ ನಿಜಾಮ ಏನಿರ್ತಾನೆ ಅವನು ನಮ್ಮ ಒಂದು ಭಾರತಕ್ಕೆ ಸೇರೋದಿಲ್ಲ ಅಂತ ಇಲ್ಲಿ ಇದು ಮಾಡ್ತಾನೆ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂತಾರೆ, ಆಪರೇಷನ್ ಪೋಲೋ ಎಂಬತಕ್ಕಂಥದ್ದು. ಆಪರೇಷನನ್ನು ಮಾಡಿ ವಿತಿನ್ 3 ಡೇಸ್ ಒಳಗಡೆ ಈ ಒಂದು ಏನು ಹೈದರಾಬಾದ್ ಎಂಬತಕ್ಕಂಥ ಒಂದು ರಾಜ್ಯ ಇದೆ ಇದನ್ನು ನಮ್ಮ ಒಂದು ಭಾರತಕ್ಕೆ ಸೇರಿಸ್ತಾರೆ. ಅದನ್ನು ಹೈದರಾಬಾದ್ ವಿಮೋಚನೆ ಅಂತ ಇಲ್ಲಿ ಕರೀತಾರೆ. ಅದು ಯಾವ ವರ್ಷದಲ್ಲಿ ಆಯಿತು ಅಂತಂದರೆ 1948ರಲ್ಲಿ ಆಯಿತು. ನಮ್ಮ ಒಂದು ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಒಂದು ಹೈದರಾಬಾದ್ ಆಗಿರ್ಬೋದು,
ಜುನಾಗಢ ಎಂಬತಕ್ಕಂಥ ಪ್ರದೇಶ ಆಗಿರ್ಬೋದು, ಜಮ್ಮು ಮತ್ತು ಕಾಶ್ಮೀರ, ಈ ಒಂದು 3 ಸಂಸ್ಥಾನಗಳು ಏನಿದ್ದಾವೆ ಈ 3 ಸಂಸ್ಥಾನಗಳು ಕೂಡ ನಮ್ಮ ಒಂದು ಭಾರತಕ್ಕೆ ಸೇರಿರೋದಿಲ್ಲ. ಇದನ್ನು ಸೇರಿಸ್ತಕ್ಕಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎಂಬತಕ್ಕಂಥವ್ರು. ಅದಕ್ಕಾಗಿ ಇವರನ್ನ ಏನಂತ ಕರೀತಾರೆ, ಭಾರತದ ಐರನ್ ಮ್ಯಾನ್ ಅಂತ ಕರೀತಾರೆ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಅದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ ಇದೆ. ಗೋದಾವರಿಯು ದಕ್ಷಿಣ ಭಾರತದ ಅತಿ ದೊಡ್ಡ ನದಿಯಾಗಿದೆ ಅಂತ ಇಲ್ಲಿ ಎರಡನೇ ಹೇಳಿಕೆ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಎರಡು ಕೂಡ ಇಲ್ಲಿ ಸರಿ ಅಂತ. ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ ಅಂತ, ಮತ್ತು ಗೋದಾವರಿಯು ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಆಗಿದೆ ಅಂತ. ಇಲ್ಲಿ ತುಂಬ ಇಂಪಾರ್ಟೆಂಟು, ಇಲ್ಲಿ ವಿವರಣೆ ಸರಿಯಾಗಿದೆನಾ ಅಲ್ವಾ ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಇಲ್ಲಿ, ಗೋದಾವರಿಯು ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಅಂತ ಅದನ್ನು ಗಂಗಾ ಅಂತ ಕರೆಯೋದಿಲ್ಲ. ಅದು ಅತ್ಯಂತ ಜಾಸ್ತಿ ಜನರಿಗೆ ಅದು ಏನಪ್ಪ ಮಾಡುತ್ತೆ ಅಂತ ಅಂದರೆ ನೀರನ್ನು ಒದಗು ಮಾಡ್ತದೆ. ಅದಕ್ಕಾಗಿ ದಕ್ಷಿಣದ ಗಂಗೆ ಅಂತಲೇ ಕರೀತಾರೆ. ಓಕೆನಾ? ಹಾಗಾಗಿ ಎರಡೂ ಕೂಡ ಸರಿ ಇದೆ, ಬಟ್ ವಿವರಣೆ ಸರಿ ಇಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ? ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ, ತುಂಬ ಸಲ ಬಂದಿದೆ. ಮುಳ್ಳಯ್ಯನಗಿರಿ ಶಿಖರ. ಅದಾದ ಬಳಿಕ ಎರಡನೇ ಅತಿ ಎತ್ತರದ ಶಿಖರ ಬಾಬಾ ಬುಡನ್ಗಿರಿ ಬರುತ್ತೆ. ಅದಾದ ಬಳಿಕ ಮೂರನೇದು ಕುದುರೆಮುಖ ಬರುತ್ತೆ. ಇವು 3 ಕೂಡ ತುಂಬ ಇಂಪಾರ್ಟೆಂಟು. ಮೊನ್ನೆ ಇತ್ತೀಚೆಗೆ ಏನಪ್ಪ ಮಾಡಿ ಅಂತ ಅಂದರೆ ಜೋಡಿಸಿ ಅಂತ ಬಂದುಬಿಟ್ಟಿತ್ತು. ಸೇಮ್ 3 ಇದ್ದು, ಮುಳ್ಳಯ್ಯನಗಿರಿ ಇತ್ತು, ಕುದುರೆಮುಖ ಕೂಡ ಇತ್ತು, ಬಾಬಾ ಬುಡನ್ಗಿರಿ ಕೂಡ ಇತ್ತು. ಇದನ್ನು ಎತ್ತರದ ಶಿಖರದ ಮೇರೆಗೆ ಜೋಡಿಸಿ ಅಂತ ಕೊಟ್ಬಿಟ್ಟಿದ್ರು. ಅಂದರೆ ಮೊದಲನೇದು ಎತ್ತರ ಯಾವುದು, ಅದಾದ ಮೇಲೆ ಯಾವುದು ಈ ರೀತಿಯಾಗಿ. ಅದಕ್ಕಾಗಿ 3 ಕೂಡ ಇಂಪಾರ್ಟೆಂಟು. ಮುಳ್ಳಯ್ಯನಗಿರಿ ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಅತ್ಯಂತ ಎತ್ತರದ ಶಿಖರ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರೆ ತಾಣವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಹೌದು, ವಿಶ್ವ ಪಾರಂಪರೆ ತಾಣವಾಗಿದೆ. ಹಾಗಾದರೆ ಯಾವ ವರ್ಷದಲ್ಲಿ ಒಂದು ಪಶ್ಚಿಮ ಘಟ್ಟಗಳು ವಿಶ್ವ ಪರಂಪರಾ ತಾಣಕ್ಕೆ ಸೇರಿಕೊಂಡು ಅಂತ ಕೇಳಬಹುದು. 1986ರಲ್ಲಿ 1986, 87ರಲ್ಲಿ ಆಗುತ್ತೆ. ಕರೆಕ್ಟಾಗಿ ಹೇಳಿ, 86, 87 ಅಂತ ಕನ್ಫ್ಯೂಸ್ ಆಗ್ತಿದೆ ನನಗೆ. 86 ಅಥವಾ 87ರಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಏನಿದ್ದಾವೆ ವಿಶ್ವ ಪರಂಪರಾ ತಾಣವಾಗಿ ಸೇರಿಕೊಳ್ತವೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದವಾದ ಕಾಲುವೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂದಿರಾ ಗಾಂಧಿ ಕಾಲುವೆ ಅಂತ. ಆಪ್ಷನ್ ಬಿ. ಇಂದಿರಾ ಗಾಂಧಿ ಕಾಲುವೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಬಹುದು. ಸಟ್ಲೇಜ್ ನದಿಗೆ. ಸಟ್ಲೇಜ್ ನದಿಗೆ ಈ ಒಂದು ಕಾಲುವೆಯನ್ನು ತೆಗೆದಿದ್ದಾರೆ. ಇಂದಿರಾ ಗಾಂಧಿ ಕಾಲುವೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಇದು ಇಂದಿರಾ ಗಾಂಧಿ ಕಾಲುವೆ, ಇದು ರಾಜಸ್ಥಾನಕ್ಕೆ ನೀರನ್ನು ಒದಗಿಸ್ತದೆ. ಓಕೆನಾ? ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಯಾವುದು ಸರಿಯಾದ ಜೋಡಣೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಇದೆ, ಮೈಸೂರು ಸ್ಯಾಂಡಲ್ವುಡ್ ಸಿಟಿ, ಹಂಪಿ ಪರ್ಕೇಶನ್ ಸಿಟಿ, ಮತ್ತು ಮಂಗಳೂರು ಕಾಫಿ ಸಿಟಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡ್ಬೋದು. ನೋಡಿ, ಯಾವುದು ಸರಿಯಾದ ಜೋಡಣೆ ಅಂತ ಅಂದರೆ ಗಾರ್ಡನ್ ಸಿಟಿ ಯಾವುದಪ್ಪ ಅಂತಂದರೆ ಬೆಂಗಳೂರು. ಇದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಬರ್ತವೆ, ಇದೇ ರೀತಿ ಬರ್ತವೆ. ನೀವು ಸರಿಯಾಗಿರ್ತಕ್ಕಂಥದ್ದನ್ನು ಹೇಳಿಕೆಗಳನ್ನು ನೀವು ಜೋಡಣೆ ಮಾಡಿರಿ ಅಂತ ಬಂದುಬಿಡ್ತವೆ. ಅದಕ್ಕಾಗಿ ಏನು ಮಾಡಬೇಕು ಅಂತ ಅಂದರೆ ಕರೆಕ್ಟಾಗಿ ನೀವು ತಿಳ್ಕೋಬೇಕು. ಓಕೆನಾ? ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಎಲ್ಲವೂ ಕೂಡ ಇದ್ದಾವೆ. ಎಲ್ಲವನ್ನು ಕೂಡ ನೀವು ಏನು ಮಾಡಬೇಕು ಅಂತ ಇದುವರೆಗೂ ಆಗಿರ್ತಕ್ಕಂಥ ತರಗತಿಗಳನ್ನ ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ, ನಿಮಗೆ ಯೂಸ್ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ. ಕರ್ಕಾಟಕ ಸಂಕ್ರಾಂತಿ ರೇಖೆಯು ಭಾರತದ ಮಧ್ಯದ ಮೂಲಕ ಹಾದು ಹೋಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ, ಹೇಳಿಕೆ ಇದೆ. ಮತ್ತು ಎರಡನೇದು ನೋಡಿ, ಭಾರತ ಉತ್ತರ ಗೋಳಾರ್ಧದಲ್ಲಿದೆ. ನೋಡಿ ವಿದ್ಯಾರ್ಥಿಗಳೇ, ಎರಡನೇದು ಕರೆಕ್ಟ್ ಇದೆ. ಓಕೆನಾ? ಎರಡನೇದು ಕರೆಕ್ಟ್ ಇದೆ. ಒಂದನೇದು ನೋಡಿ, ಕರ್ಕಾಟಕ ಸಂಕ್ರಾಂತಿ ರೇಖೆಯು ಭಾರತದ ಮಧ್ಯದ ಮೂಲಕ ಹಾದು ಹೋಗುತ್ತೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಎ ಮತ್ತು ಆರ್ ಎರಡೂ ಕೂಡ ಸರಿ ಇದ್ದಾವೆ, ಬಟ್ ಹೇಳಿಕೆ ಏನು ಸರಿಯಾದ ವಿವರಣೆ ಅಲ್ಲ ಅಂತ. ಯಾಕೆಂದರೆ ಇದೇ ಬೇರೆ ಇದೆ. ಓಕೆನಾ? ಉತ್ತರದ ಗೋಳಾರ್ಧದಲ್ಲಿ ಇರೋದಕ್ಕೆ ಕರ್ಕಾಟಕ ಸಂಕ್ರಾಂತಿ ಹಾದು ಹೋಗೋದಿಲ್ಲ, ಅದು ಗೊತ್ತಿರಬೇಕು. ಅದಕ್ಕಾಗಿ ಹೇಳಿಕೆ ಏನು ವಿವರಣೆ ಸರಿ ಇಲ್ಲ, ಬಟ್ ಎರಡೂ ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಇತ್ತೀಚೆಗೆ ನಾನೊಂದು ಪ್ರಶ್ನೆ ಕೇಳಿದ್ದೆ. ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕರಾವಳಿ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದೆ. ಇಂಥ ಸಣ್ಣ ಪ್ರಶ್ನೆಗಳಿಗೆ ನಮಗೆ ಉತ್ತರ ಗೊತ್ತಿರೋದಿಲ್ಲ. ಓಕೆನಾ? ಉತ್ತರ ಕನ್ನಡ ಏನಿದೆ ಅತ್ಯಂತ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅದು. ಬಟ್ ಇಲ್ಲೇನು ಕೇಳಿದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಏನಪ್ಪ ಇಲ್ಲಿ ಅಂತ ಅಂದರೆ ದಕ್ಷಿಣ ಕನ್ನಡ ಏನಿದೆ ಅತ್ಯಂತ ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಒಂದು ಜಿಲ್ಲೆ ಅದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ? ಮುಂದಿನ ಪ್ರಶ್ನೆ ಸ್ಟೇಟ್ಮೆಂಟ್ ಬೇಸ್ಡ್ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಅಂತ ಕೊಟ್ಟಿದ್ದಾರೆ.
ಎರಡನೇ ನೋಡಿ, ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತ. ಹೌದು, ಎರಡೂ ಕೂಡ ಸರಿ ಇದೆ. ತುಂಬ ಈಸಿ ಪ್ರಶ್ನೆ ಇತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಎಂಬ ಒಂದು ಪದವು ಯಾವ ಭಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಜಸ್ಟಿಸ್ ಅಂತ, ಸೋಷಿಯಲ್ ಜಸ್ಟಿಸ್ ಅಂತ ಯಾವ ಒಂದು ಭಾಗದಲ್ಲಿದೆ ಅಂತ ಕೇಳಿದರೆ ತುಂಬ ಈಸಿ, ಪ್ರಸ್ತಾವನೆಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಭಾರತದಲ್ಲಿ ಸಂವಿಧಾನವು ಸಮಾಜವಾದಿ ಪದವನ್ನು 42ನೇ ತಿದ್ದುಪಡಿಯಲ್ಲಿ ಸೇರಿಸಿದೆ. ಸೋಷಿಯಲಿಸ್ಟ್ ಎಂಬತಕ್ಕಂಥ ಒಂದು ಪದ ಏನಿದೆ ಅದನ್ನು 42ನೇ ತಿದ್ದುಪಡಿಯಲ್ಲಿ ಸೇರಿಸಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಇಲ್ಲಿ ಕರೀತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ? ಎರಡೂ ಕೂಡ ಸರಿ ಮತ್ತು ಹೇಳಿಕೆ ಕೂಡ, ವಿವರಣೆ ಕೂಡ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸಮಾಜವಾದಿ ಪದವನ್ನು 42ನೇ ತಿದ್ದುಪಡಿಯಲ್ಲಿ ಇಲ್ಲಿ ಸೇರಿಸ್ತಾರೆ. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎಂಬತಕ್ಕಂಥ ಒಂದು ಪದವನ್ನು ಇಲ್ಲಿ 42ನೇ ತಿದ್ದುಪಡಿಯಿಂದ ನಮ್ಮ ಒಂದು ಸಂವಿಧಾನಕ್ಕೆ ಪ್ರಸ್ತಾವನೆಗೆ ಸೇರಿಸ್ತಾರೆ ಅಂತಕ್ಕಂಥದ್ದು. ಅದನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಕರೀತಾರೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೋಬೇಕು. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಅಧ್ಯಕ್ಷರು ಇಲ್ಲಿ ಆಗಿರ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಹೌದು, ರಾಜ್ಯಸಭಾ ಅಧ್ಯಕ್ಷರು ಯಾರಿರ್ತಾರಪ್ಪ ಅಂತಂದರೆ ಭಾರತದ ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಆಡಳಿತ ಪ್ರೆಸಿಡೆಂಟ್ ರೂಲ್ ಎಷ್ಟು ಕಾಲ ಜಾರಿಯಲ್ಲಿ ಇರಬಹುದು ಅಂತ ಕೊಟ್ಟಿದ್ದಾರೆ. ಮೊದಲ ಸಲ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ರೂಲ್ ಎಷ್ಟು ಸರಿ ಇಲ್ಲಿ ಜಾರಿಗೆ ಮಾಡ್ಬೋದು, ಎಷ್ಟು ದಿನ ಇಲ್ಲಿ ಜಾರಿಗೆ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಈಸಿ, 6 ತಿಂಗಳುಗಳ ಕಾಲ ಜಾರಿ ಮಾಡ್ಬೋದು. ಅದನ್ನು ಎಕ್ಸ್ಟೆಂಡ್ ಎಲ್ಲಿ ತನಕ ಮಾಡ್ಬೋದು ಅಂತ ಕೇಳಿದರೆ ಅಪ್ ಟು 3 ಇಯರ್ಸ್. ಓಕೆನಾ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಸರಿಯಾದ ಹೊಂದಿಕೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಏನಿದೆ ಲೋಕಸಭೆಯ ಅಧ್ಯಕ್ಷ ಅಂತ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಏನಿದೆ ರಾಜ್ಯಸಭೆಯ ಅಧ್ಯಕ್ಷ. ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷ. ಸ್ಪೀಕರ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಸ್ಥ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ತಪ್ಪು. ಬಟ್ ಉಪರಾಷ್ಟ್ರಪತಿ ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ, ಇದು ಸರಿ ಇದೆ. ಬಟ್ ಸ್ಪೀಕರ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಸ್ಥ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಓಕೆನಾ. ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನು 2021ರಲ್ಲಿ ಪ್ರಾರಂಭವಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೊಸ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿ 2020ರ ಒಂದು ಶಿಫಾರಸುಗಳನ್ನು ಅನುಸರಿಸಿ ತೆಗೆದುಕೊಂಡು ಬರಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಿಲ್ಲಿ ಸರಿ ಅಂತ ಕೇಳಬಹುದು. ಎರಡೂ ಕೂಡ ಸರಿ ಇದ್ದಾವೆ. ಸಮಗ್ರ ಶಿಕ್ಷಣ ಯೋಜನೆ 2021ರಲ್ಲಿ ಶುರುವಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ 2020ರ ಒಂದು ಶಿಫಾರಸುಗಳನ್ನು ಅನುಸರಿಸಿದೆ. ಹಾಗಾಗಿ ಎರಡೂ ಕೂಡ ಸರಿ ಮತ್ತು ಹೇಳಿಕೆ ಕೂಡ, ವಿವರಣೆ ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಕೊನೆಯ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನದ 370ನೇ ಪ್ರಾವಧಿ ಯಾವ ವರ್ಷದಲ್ಲಿ ರದ್ದುಗೊಳಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿದ ಉತ್ತರವನ್ನು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಬೇಕು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಕಾಮೆಂಟ್ ಮಾಡಿ. ಅದೇ ರೀತಿ ನಿಮಗೇನಾದರೂ ಈ ಒಂದು PDF ಏನಾದರೂ ಬೇಕು ಅಂತ ಅಂದರೆ ನೋಡಿ, PDF ಏನಾದರೂ ಬೇಕು ಅಂದರೆ ನಾನು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಇದಕ್ಕೆ ಸಂಪೂರ್ಣ PDF ಬೇಕು ಅಂತಂದರೆ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ. ನಿಮಗೆ 501 ರೂಪಾಯಿ ಬ್ಯಾಚಲ್ಲಿ ನಿಮಗೆ ಎಲ್ಲ ಥಿಯರಿ ನೋಟ್ಸು ಸಿಗುತ್ತೆ, ಕರೆಂಟ್ ಅಫೇರ್ಸ್ ಸಿಗುತ್ತೆ. ಜೊತೆಗೆ ಈ ಒಂದು ನಾನು ಏನು ತರಗತಿಗಳನ್ನು ಮಾಡ್ತಾ ಇದ್ದೇನೆ, GK ತರಗತಿಗಳು, ಅದರ PDF ಅಂದರೆ ಕ್ವಶನ್ಸ್ ಪೇಪರ್ಸ್ಗಳನ್ನು ಕೂಡ PDF ರೂಪದಲ್ಲಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.